ನಮ್ಮ ಆತ್ಮೀಯರಾದಂಥ ಸುಧಾಕರ್ ಅವರು ಒಂದು ತಿಂಗಳ ಮೇಲೆ ಹಾಸ್ಪಿಟಲ್ಗೆ ನೀನು ಡಿಸ್ಚಾರ್ಜ್ ಆಗಬೇಕು. ನನಗೂ ಸ್ವಲ್ಪ ಇನ್ಫೆಕ್ಷನ್ ಆಗಿ ಭಾಳ ತೊಂದರೆ ಆಯಿತು. ಎಲ್ಲ ಥರದ ಪ್ರಯತ್ನ ಕೂಡ ನಾವೆಲ್ಲ ಮಾಡ್ಬೋದು. ಎಲ್ಲ ಏನೇನು ಅವ್ರಿಗೆ ಯಾವ ಇವತ್ತು ಅವರು ನಮ್ಮ ಜೊತೆ ಇಲ್ಲ. ನಮಗೆ ಭಾಳ ಆತ್ಮೀಯರು. ಸಹಕಾರ ಕ್ಷೇತ್ರದಲ್ಲಿ ಅಪ್ಪರ್ ಭದ್ರಾ ಯೋಜನೆ ಸಂಬಂಧಪಟ್ಟಂತೆ ನೀರಾವರಿ ಕೆಲಸ ಮಾಡಿ ಯಶಸ್ಸಾಗಿದೆ. ಅದನ್ನು ಉದ್ಘಾಟನೆ ಮಾಡಬೇಕಾಯ್ತು. ನೀರೆಲ್ಲ ಉದ್ಘಾಟನೆ ಅವರ ಆರೋಗ್ಯ ದೃಷ್ಟಿಯಿಂದ ಒಂದು ನಾವೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಯಾವಾಗ ನಮ್ಮನ್ನು ಬಂದು ಮುಖ್ಯಮಂತ್ರಿ ಭೇಟಿ ಮಾಡಲಿ, ಯಾವ ಜಿಲ್ಲೆಯಿಂದ ಜಿಲ್ಲೆಯ ಜನತೆ ಬಗ್ಗೆ ಬಡವರು, ಅದು ಜೈನ್ ಸಮುದಾಯ, ಸಣ್ಣ ಸಮುದಾಯ, ಆದರೂ ಒಂದು ದೊಡ್ಡ ಆತ್ಮೀಯತೆಯಿಂದ ಎಲ್ಲ ಒಂದೊಂದು ಕೂಡ ಒಂದೇ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ, ಜಿಲ್ಲೆಗೆ, ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ಆಘಾತ ಉಂಟಾಗಿದೆ. ಸರ್, ಈಗ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂತಲ್ಲ ಸರ್, ಬಂದಮೇಲೆ ಇದಾಗಿ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಾಳೆ ಅವರ ಧಾರ್ಮಿಕವಾಗಿ ಅಂತ್ಯಕ್ರಿಯೆ ಮುಗಿಸ್ಕೊಂಡು ಸೀದಾ ನಾನು ಹಿರಿಯೂರಿಗೆ ಹೋಗ್ತಾ ಇದ್ದೀನಿ. ಹಿರಿಯೂರಿಗೆ ಹೋಗ್ತಾ ಇದ್ದೀನಿ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನು ಕುಟುಂಬದವ್ರಿಗೆ, ಅವರ ಅನುಯಾಯಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲರೂ ಕೂಡ, ಎಲ್ಲ ಅಧಿಕಾರಿಗಳು ಕೂಡ ಅವರ ಯಾವ ಥರದ ನಮಗೆ ಸಮಸ್ಯೆ ಇರ್ತಿರಲಿಲ್ಲ ಅವರ ಆಡಳಿತದಲ್ಲಿ ಅಂತೇಳಿ ಅವ್ರಿಗೆ 2 ಪೋರ್ಟ್ಫೋಲಿಯೋ ಕೊಟ್ಟಿದ್ದು. ಆಮೇಲೆ ಲಾಸ್ಟಲ್ಲಿ 1 ಪೋರ್ಟ್ಫೋಲಿಯೋ ತೆಗೆದು ಆಮೇಲೆ 2 ಕೊಟ್ಟು ಅದು ಕೂಡ ತ್ಯಾಗ ಮಾಡಿ ಪಕ್ಷಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ ನಾವು ದೊಡ್ಡ ಹೃದಯ ಶ್ರೀಮಂತಿಕೆ ಇದ್ದಂಥ ಒಬ್ಬ ನಾಯಕ. ಸರ್, ಮೇಯರ್ ನೀರು ಸರ್, ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್. ಕಳೆದ ಇದೇ ವರ್ಷ ಮುಗಿಯಲ್ಲ, ಕಳೆದ 2 ವರ್ಷ ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್. ನನಗೆ ಈಗ ನೀರು ತರ್ತಾ ಇದ್ದೀನಿ. ಇಲ್ಲ ಸರ್, ಆಲ್ರೆಡಿ MLC ಅವರು CM ಅವರಿಗೆ ಮೆಮೊರಂಡಮ್ ಕೊಟ್ಟರು ಸರ್. ನನಗೆ ಗೊತ್ತಿಲ್ಲ. ಈ ಅಧಿವೇಶನದಲ್ಲಿ ಚರ್ಚೆನ ಆಯ್ತು ರೀ. ಅದು ನನಗೆ ಗೊತ್ತಿಲ್ಲ. ಚರ್ಚೆ ಆಯಿತು, ನನಗೆ ಗೊತ್ತಿಲ್ಲ. ನಾನೇನಾದ್ರು ನನ್ನ ಇಲಾಖೆಯಿಂದ ನೀರು ಕೊಡಿಸುವಂಥ ವ್ಯವಸ್ಥೆ ಇತ್ತು ಅಂದರೆ ಕುಡಿಯೋ ನೀರಿಗೆ ನಮಗೆ ಆದ್ಯತೆ ಕೊಡುವಂಥ ವ್ಯವಸ್ಥೆ ಇದೆ. ಜಿಲ್ಲಾ ಮಿನಿಸ್ಟರ್ ಮಾತಾಡ್ತೀವಿ, ಆಫೀಸರ್ಸ್ ಮಾತಾಡ್ಬಿಟ್ಟು ಅದಕ್ಕೇನು ಪರಿಹಾರ ಹುಡುಕಬೇಕು. ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಬಂದವರು ಕರ್ನಾಟಕದಲ್ಲಿ CM ಕುರ್ಚಿ ಅಲ್ಲಾಡ್ತಿದೆ, ಇರುತ್ತೋ ಇಲ್ಲ ಗೊತ್ತಿಲ್ಲ. ಕೇರಳದಲ್ಲೂ ಹಂಗೆ ಆಯಿತು, ಪಂಜಾಬ್ದಲ್ಲೂ ಹಂಗೆ ಆಗುತ್ತಾ ಇದೆ ಅಂತ ಹೇಳ್ತಾರೆ. ಹೌದು ಸರ್, ಸ್ವಲ್ಪ ಪ್ರೈಮ್ ಮಿನಿಸ್ಟರ್ ಇದಾರಲ್ಲ, ಅವ್ರಿಗೆ ಏನೇನು ಕಣ್ಣು ಕಾಣ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಯಾವ ಕುರ್ಚಿಗಳು ಆಡ್ತಾರೆ ಎಲ್ಲ